ಹಾಯ್ ಆಲ್ ವೆಲ್ಕಮ್ ಟು ಕಾವ್ಯ ಕಾಂಚಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಗುರುವಾರ ಮತ್ತು ಶುಕ್ರವಾರದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಮಧ್ಯಾಹ್ನದಿಂದ ಈ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಹಬ್ಬ ಇರೋದ್ರಿಂದ ಮನೆಗೆ ಸ್ವಲ್ಪ ದಿನಸಿಗಳು ಖಾಲಿಯಾಗಿತ್ತು, ಹಾಗೆ ತೊಗೊಂಡೋಗೋಣ ಅಂತ ಬಂದಿದೆ. ಸಿಕ್ಕಾಪಟ್ಟೆ ಜನ ಇದ್ರು, ಯಾಕಂದರೆ ಯಾವಾಗಲೂ ನಾವು ಹಾಗೆ ಅಲ್ವಾ, ನಾಳೆ ಹಬ್ಬ ಅಂದರೆ ಇವತ್ತೇ ಸ್ವಲ್ಪ ಶಾಪಿಂಗ್ ಎಲ್ಲ ಮನೇಲಿದ್ರೂ ಏನೋ ಆದರೂ ಒಂದು ಸ್ವಲ್ಪ ತೊಗೊಳ್ಳೇಬೇಕಾಗುತ್ತೆ ನಾಳೆ ಹಬ್ಬ ಅಂದರೆ. ಇವತ್ತಿಗೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಏನೇನು ಬೇಕಿತ್ತು ಮುಖ್ಯವಾಗಿ ಅದು ಮಾತ್ರ ತೊಗೊಂಡು ಬಂದೆ. ಇನ್ನು ನಾಳೆ ಹಬ್ಬ ಇರೋದ್ರಿಂದ ಆನೆಕಲ್ಲಲ್ಲಂತೂ ತುಂಬಾ ಜನ ಓಡಾಡ್ತಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಯಾವಾಗಲೂ ರೋಡೋವಾಗ ಖಾಲಿ ಖಾಲಿ ಅನಿಸ್ತಿತ್ತು ರೋಡೆಲ್ಲ ಮಧ್ಯಾಹ್ನ ಟೈಮು. ಇವಾಗ ನೋಡಿದ್ರೆ ತುಂಬ ಜನ ಓಡಾಡ್ತಾ ಇದ್ರು. ಇನ್ನು ಮನೆಗೆ ಬಂದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ಕಾಳೆಲ್ಲ ನೆನೆಸಿಟ್ಟಿದ್ದೆ, ಒಂದು 5-6 ಥರ ಕಾಳಿತ್ತು. ಅದು ಈ ಥರ ಕಾಳು ಮಿಕ್ಸ್ ಕಾಳು ಡಿಮಾರ್ಟ್ಗೆ ಹೋದಾಗ ನಾನು ತೊಗೊಂಡು ಬಂದಿರ್ತೀನಿ. ಚೆನ್ನಾಗಿರುತ್ತೆ ಒಂದೊಂದು ಟೈಮ್ ಸಾಂಬಾರು ಮಾಡಿಕೊಂಡ್ರೆ, ಇಲ್ಲ ಹಾಗೆ ನೆನೆಸಿ ಉಸ್ಲಿ ಥರ ಕೂಡ ಮಾಡ್ಕೊಳ್ಬೋದು. ಇನ್ನು ನಮ್ಮ ನಾಳೆ ಅಮ್ಮ ಮನೇಲಿ ಹಬ್ಬ ಮಾಡೋದ್ರಿಂದ ಇವತ್ತೇ ಮನೇಲೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ಇವತ್ತೇ ತೊಳೆದಿಕ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅದು ಬೇಗ ಮಾಡ್ಕೊಳ್ಬೋದಲ್ಲ ಆಮೇಲೆ ಅಂತ ಫಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಒಂದು ಕಡೆ ಸಾಂಬಾರ್ಗಿಟ್ಟು ಒಂದು ಕಡೆ ರೈಸ್ಗಿಟ್ಟಿದ್ದೆ. ಇನ್ನು ಮೊನ್ನೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಒಂದು ತೊಗೊಂಡು ಬಂದಿದ್ದೆ. ಇದು ಜಾಸ್ತಿ ದಿನ ಇಟ್ಟರೆ ಹಾಳಾಗಿಬಿಡುತ್ತೆ ಅಂತ ಅದು ಜ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಬೆಳಗ್ಗೆ ಸಲಾಡ್ ಮಾತ್ರ ತಿನ್ಕೊಂಡು ಹೋಗಿದ್ದೆ. ಯಾಕೋ ಇವಾಗ ಡೈಲಿ ಜ್ಯೂಸ್ ರೂಢಿ ಆಗಿರೋದ್ರಿಂದ ಒಂದು ಟೈಮ್ ಯಾವಾಗಲಾದ್ರೂ ಯಾವುದೇ ಹಣ್ಣು, ಈ ಥರ ಹಣ್ಣೆ ಅಂತಲ್ಲ, ಯಾವುದಾದ್ರೂ ಒಂದು ಹಣ್ಣಲ್ಲಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಅದಾದಮೇಲೆ ಸಾಂಬಾರು ರೆಡಿ ಆಯಿತು. ನನಗಂತೂ ಈ ಥರ ಸಾಂಬಾರೆಲ್ಲ ಮಾಡ್ಕೊಂಡಾಗ ಮುದ್ದೆನಂತೂ ಮಿಸ್ ಮಾಡ್ಕೊಳ್ಳೋಕೆ ಮನಸ್ಸೇ ಆಗೋದಿಲ್ಲ. ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಸಾಂಬಾರು ಬೇಗನೆ ಆಯಿತು ಮತ್ತು ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು. ಅಪ್ಪು ಕೂಡ ಎದ್ದ, ಅವನಿಗೂ ಊಟ ಎಲ್ಲ ಮಾಡಿಸಿ ಆಟ ಆಡ್ಕೊಳ್ತಿದ್ದ. ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಸಾಮಾನು ಕೂಡ ತೊಳೆದು ಎತ್ತಿಟ್ಕೊಂಡೆ. ಅದಾದಮೇಲೆ ಬಾಬಾಗೆ ನೈವೇದ್ಯಕ್ಕಂತ ಹೆಸರುಬೇಳೆ ಪಾಯಸ ಕೂಡ ರೆಡಿ ಮಾಡಿಕೊಂಡು ಇವಾಗ ತೊಳೆದಿಟ್ಕೊಂಡಿದ್ದು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡು ಹೂವು ಇಟ್ಕೊಳ್ತಾ ಇದ್ದೀನಿ. ಈ ಮನೆಗೆ ದೇವ್ರ ಮನೆ ಒಂದು ಮಾಡಿಲ್ಲ, ಅದೊಂದು ಇರಬೇಕಿತ್ತು ಅಂತ ಒಂದು ಆಸೆ ಇತ್ತು ಅಷ್ಟೇ. ಇನ್ನು ಸ್ಟ್ಯಾಂಡಲ್ಲೇ ಈ ಥರ ದೇವ್ರನ್ನೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಇನ್ನು ಬಾಬಾಗೂ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡೆ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಮಂಗಳಾರತಿ ತಗೊಳ್ತಾ ಇದ್ದಾನೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾಳೆ ಲಕ್ಷ್ಮಿಗೆ ಇಡೋಕ್ಕೆ ಅಂತ ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ ಉಂಡೆ, ಪುರಿ ಉಂಡೆ, ರವೆ ಉಂಡೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಅವಾಗವಾಗ ಪಾಪು ಬರ್ತಾನೆ ಇದ್ದ, ಅವನಿಗೊಂದು ಸ್ವಲ್ಪ ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲಿಲ್ಲ, ಮಕ್ಕಳಿರೋ ಮನೇಲಿ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ಬೇಕಷ್ಟೇ. ಇನ್ನು ನಾನು ಇವತ್ತು ಯಾವುದೇ ರೀತಿ ಶೂಟ್ ಮಾಡ್ಕೊಂಡಿಲ್ಲ, ಯಾವ ಥರ ಮಾಡ್ಕೊಂಡೇನು ಅಂತ. ಸ್ವಲ್ಪ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಎಲ್ಲ ತಿಂಡಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪುರಿ ಉಂಡೆ ಅಂತೂ ಸ್ವಲ್ಪ ನನಗೆ ಕಾಂಪ್ಲಿಕೇಟೆಡ್ ಆಗೋಯಿತು, ಆದರೂ ಮಾಡಿದೆ. ದೇವ್ರನ್ನ ನೆನೆಸ್ಕೊಂಡು ಎಲ್ಲ ಬಂತು ಚೆನ್ನಾಗಿಯೇ. ಇನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ನೈಟ್ ಅಮ್ಮ ಮನೆಗೆ ಹೊರಟ್ಬಿಡೋಣ ಅಂತ ಎಲ್ಲ ಹೊರಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಡೋದು, ಅಮ್ಮಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಇನ್ನು ನಾನು ನನ್ನ ಅಕ್ಕನ ಮಗಳು ಪಾಪು ಹೊರಟ್ವಿ. ಇನ್ನು ನನ್ನ ಮಗ ಅಂತೂ ಹೋಗೋದೇ ತಡ. ಅವನಿಗಂತೂ ಎಲ್ಲಿಲ್ಲದ ಸಂಭ್ರಮ, ಅಕ್ಕಂದಿರಿಬ್ಬರು ಸಿಕ್ಕಿರೋದು, ಅಮ್ಮಮ್ಮ ಮನೆ ಅನ್ನೋದು. ಡೈಲಿ ಹೋಗ್ತಾನೆ ಬರ್ತಾನೆ, ಅಲ್ಲಿನೇ ಇರ್ತಾನೆ ನಾನು ಡ್ಯೂಟಿಗೆ ಹೋದಾಗ. ಆದರೆ ಇವತ್ತೆಲ್ಲರೂ ಅಲ್ಲಿ ಸೇರಿರುವಾಗ ಒಂದು ಖುಷಿಯಿಂದ ಅಮ್ಮ ಹೂವು ಕಟ್ತಿದ್ದಿದ್ದು ನಮ್ಮ ಗಿಡದ ಹೂವನೇ. ಇನ್ನು ದೇವರಿಗೆಲ್ಲ ರೆಡಿ ಮಾಡಿಟ್ಟು ಇನ್ನು ಬೆಳಗ್ಗೆ ಎದ್ದೊಳೋದೇ ತಡ. ನನ್ನ ಅಕ್ಕನ ಮಗಳು ಮೆಹಂದಿ ರಾತ್ರಿ ಹಾಕಲಿಲ್ಲ, ಇವಾಗ ಹಾಕಿದ್ಲು. ಅವಳಿಗೂ ಹಾಕಿ ನಾನು ಹೊರಟೆ. ಅಷ್ಟರಲ್ಲಿ ಅಮ್ಮ ದೀಪ ಹಚ್ಬಿಡ್ತೀನಿ, ದೀಪ ಹಚ್ಚೋ ಟೈಮಿಗೆ ಹೊರಡಬೇಡ ಅಂತ ಹೇಳಿದರು. ಅದಕ್ಕೆ ಅಮ್ಮ ಪೂಜೆ ಮಾಡೋವರೆಗೂ ಅಲ್ಲೇ ಇದ್ದು ಆಮೇಲೆ ಹೊರಟ್ವಿ. ಅಮ್ಮ ಬೆಳಗ್ಗೆ 6 ಗಂಟೆಗೆಲ್ಲ ಅವಲಕ್ಕಿ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರು. ಇನ್ನು ನಮ್ಮ ಮನೆಗೆ ಬಂದು ಅಕ್ಕನ ಮಗಳಿಗೆ ಸ್ವಲ್ಪ ಪುಳಿಯೋಗರೆ ತಿಂಡಿ ಮಾಡಿಕೊಟ್ಟೆ. ಪಾಪುಗೆ ಇಡ್ಲಿ ತೊಗೊಂಡು ಬಂದಿದ್ವಿ, ಅವನಿಗೂ ಇಡ್ಲಿ ತಿನ್ನಿಸಿ. ನೋಡಿ ಅವನೇ ಸ್ಪೂನಲ್ಲಿ ಆ ಥರ ತಿನ್ನಬೇಕಂತ ಆಟ ಮಾಡ್ತಿದ್ದಾನೆ. ಇನ್ನು ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ. ಅವನಿಗೆ ಸ್ನಾನ ಮಾಡಿಸಿದೆ ತಡ, ನಿದ್ದೆ ಮೂಡಿತ್ತು. ನಾನು ಅಷ್ಟರಲ್ಲಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆದೆ. ಇನ್ನು ಅಕ್ಕನ ಮಗಳು ಅಷ್ಟರಲ್ಲಿ ಅವಳು ಹೋಗಿ ರೆಡಿಯಾಗಿ ಬಂದಳು. ಇನ್ನು ಪಾಪು ಕೂಡ ಮಲಗಿದ್ದ. ನಾನು ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೀಗ ತಿಂಡಿಗೆ ಡ್ರೈ ಫ್ರೂಟ್ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸ್ಮೂದಿ ಕುಡಿಯೋಕ್ಕಂತೂ. ಇನ್ನು ಬೇಗ ಟೈಮ್ ಆಗೋಗಿಬಿಡತ್ತೆ ಅಂತ ನಾನೆಲ್ಲ
ರೆಡಿ ಮಾಡಿಕೊಂಡು ಅಲ್ಲೇ ತಿನ್ಕೊಳ್ಳೋಣ ಅಮ್ಮ ಮನೇಲಿ ಅಂತ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಸ್ಮೂದಿಗೆ ಏನಿಲ್ಲ, ನೆನೆಸಿಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ಗೆ ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಲಾಸ್ಟಿಗೆ ಚಿಯಾ ಸೀಡ್ಸು ಸ್ವಲ್ಪ ಹುರಿದಿಟ್ಟಿರೋ ಕಡಲೆ ಬೀಜ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಒಂಥರ ತಿನ್ನೋಕ್ಕೆ. ಇನ್ನು ಪಾಪು ಮಲ್ಕೊಂಡ್ಬಿಟ್ಟಿದ್ದ ಅಂತ ಹೇಳಿದ್ನಲ್ಲ, ಅವಳು ಹಾಗೆ ಇಟ್ಕೊಂಡಿದ್ಲು. ನಾವು ಕೂಡ ಅಮ್ಮ ಮನೆಗೆ ಬಂದ್ವಿ. ಇನ್ನು ಬರೋ ಅಷ್ಟರಲ್ಲಿ ಅಮ್ಮ ಎಲ್ಲ ಅಡುಗೆ ರೆಡಿ ಮಾಡಿಟ್ಟಿದ್ರು. ಸ್ವಲ್ಪ ಒಬ್ಬಟ್ಟು ಮಾತ್ರ ತಟ್ಟೋದಿತ್ತು, ಅದು ಮಾತ್ರ ಹೆಲ್ಪ್ ಮಾಡಿ ಕೊಟ್ಟೆ ಅಷ್ಟೇ. ಇನ್ನು ಮಧ್ಯಾಹ್ನ ಮಂಗಳಾರತಿ ಕೂಡ ಮಾಡಿದ್ರು ಅಮ್ಮ, ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು. ಇನ್ನು ಆ ಟೈಮಿಗೆ ಯಾರೂ ಬಂದಿರಲಿಲ್ಲ ಅಂತ ಅಕ್ಕನ ಮಕ್ಳಿಗೆ ನನಗೇನೆ ಅರಿಶಿನ ಕುಂಕುಮ ಕೊಟ್ಟು ಪೂಜೆ ಎಲ್ಲ ಮುಗಿಸಿದ್ರು. ಇನ್ನು ಇವಾಗ ಎಲ್ಲರೂ ಊಟ ಮಾಡ್ತಿದ್ದೀವಿ. ನನ್ನ ಮಗ ಅಂತೂ ನೋಡಿ ಚಿಂಟು ಟಿ ವಿ ನೋಡ್ಕೊಂಡು ಯಾವ ಥರ ಸ್ಟಕ್ ಆಗಿಬಿಟ್ಟಿದ್ದಾನೆ ಅಂತ. ಯಾರು ಕರೆದ್ರು ಅವನಿಗೆ ಜ್ಞಾನ ಇಲ್ಲ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಅಕ್ಕ ಮಕ್ಳಿಗೆ ಇವತ್ತು ಹಬ್ಬ ಇರೋದ್ರಿಂದ ಅವ್ರಿಗೆ ರೆಡಿ ಮಾಡ್ತಿದ್ದೀನಿ. ಇವ್ನು ನೋಡಿ ರೂಮಿಂದ ಕಾಜಲ್ ತೊಗೊಂಡು ಬಂದು ಎಷ್ಟು ಚೆನ್ನಾಗಿ ನಂಬರ್ಸ್ ಎಲ್ಲ ಬರೆದಿದ್ದಾನೆ ನೋಡಿ ಅಂತ ಎಲ್ಲರಿಗೂ ಖುಷಿ ಆಗೋಯ್ತು. ನೋಡಿ ಇವಾಗ ನಾನು ಸೆಲ್ಫಿಲಿ ಈ ಥರ ವಿಡಿಯೋ ತಗೊಳ್ಳುವಾಗ ಅವನಿಗೆ ಭಯ ಆಗಿ ಅಮ್ಮ ಗಾಯ ಅಂತಿದ್ದಾನೆ. ಇನ್ನು ಈವ್ನಿಂಗ್ ಎಲ್ಲರೂ ರೆಡಿಯಾಗಿ ನಮ್ಮ ಅತ್ತೆ ಮನೇಲಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೂ ನಾನು ನಮ್ಮ ಅಕ್ಕ ಮಗಳು ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಎಲ್ಲರೂ ನೇಬರ್ಸ್ ಎಲ್ಲ ಬರ್ತಿದ್ರು ಅರಿಶಿನ ಕುಂಕುಮ ಕರಿಯೋಕ್ಕೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ, ಇವಳು ಯಾವಾಗಲೂ ತಂಗಿ ತಂಗಿ ಅಂತ ಕರಿತಾ ಇರ್ತೀನಿ. ಇನ್ನು ನನ್ನ ಅಕ್ಕನ ಮಗಳ ಜೊತೆ ಸ್ವಲ್ಪ ಮಾತಾಡಿಸ್ತಿದ್ದೆ, ಇವತ್ತು ಏನು ಮಾಡ್ತಿದ್ದೀವಿ ಅಂತ. ಅವಳು ಕೂಡ ಹೇಳ್ತಿದ್ಲು ಇವತ್ತು ಹಬ್ಬ, ಏನು ಹಬ್ಬ ಅಂತ ಕೇಳುವಾಗ ಲಕ್ಷ್ಮೀ ಹಬ್ಬ ಅಂತ ಹೇಳ್ತಿದ್ಲು. ಅವಳಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ಹುಷಾರಾಗಿದ್ದಾಳೆ. ಇನ್ನು ಅವಳು ಖುಷಿಯಾಗಲು ಅವಳ ಜೊತೆ ಸ್ವಲ್ಪ ಮಾತಾಡಿದ್ದಕ್ಕೆ. ಅದಾದಮೇಲೆ ನನ್ನ ಮಗ ನೋಡಿ ಅವಳನ್ನ ಮಾತಾಡ್ಸಿದ್ದಕ್ಕೆ ಅಮ್ಮ ನಾನು ಅವನು ಕೂಡ ಹೇಳ್ತಾ ಇರೋದು ಇಲ್ಲಿ ಚಾಮಿ ಇದೆ ಅಂತ ಹೇಳಿ ನನಗೆ ತೋರಿಸ್ತಿದ್ದಾನೆ. ಅವಳು ಯಾವ ಥರ ಮಾತಾಡ್ತಾಳೋ ಇವನು ನನ್ನ ಹತ್ರ ಅದೇ ಥರ ಮಾತಾಡಬೇಕು. ಅವಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ. ಅದಾದಮೇಲೆ ಎಲ್ಲ ಸ್ವಲ್ಪ ತರಲೆಗಳೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಮುದ್ದು ಮಾಡಿ ನನ್ನ ಇದು ಮಾಡ್ದೆ. ನನಗೂ ಖುಷಿ ಆಯಿತು. ಅದಾದಮೇಲೆ ಅಮ್ಮ ಜೊತೆ ಒಂದು ವಿಡಿಯೋ ತಗೊಂಡು ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನೆನಪು ಬರೋದೇನೆಂದರೆ, ನಾವು ಒಂದು 7ನೇ ಕ್ಲಾಸಲ್ಲಿ ಇದ್ದೆ ಅನಿಸುತ್ತೆ. ಈ ಮನೆಗೆ ಬಂದಿದ್ವು ಹೊಸದು ನಾವು ಅವಾಗ. ಈ ಏರಿಯಾದಲ್ಲಿ ಕರೆಂಟ್ ಏನೂ ಇರಲಿಲ್ಲ. ಈ ಸೀಮೆಣ್ಣೆ ಲ್ಯಾಂಪ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ವಿ. ಆ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಮಿಂಚುಳ ಅಂತ ಹೇಳ್ತೀವಲ್ವ, ಅದು ಲಕ್ಷ್ಮಿ ಮುಖದ ಮುಂದೆ ಬಂದು ಮಿಂಚ್ತಾನೇ ಇತ್ತು. ನಿಜವಾಗ್ಲೂ ಆ ಕತ್ತಲಲ್ಲಿ ಕೂಡ ಆ ದೀಪದ ಬೆಳಕಲ್ಲಿ ಲಕ್ಷ್ಮಿ ಮುಖಕ್ಕೆ ಎಷ್ಟು ಒಂದು ಹೊಳಪು ತಂದಿತ್ತು ಗೊತ್ತಾ ಆ ಮಿಂಚುಳ. ನಿಜವಾಗ್ಲೂ ನನಗೆ ಆ ಮೂಮೆಂಟ್ ಇನ್ನೂ ಕಣ್ಣಿಗೆ ಕಟ್ಟಂಗಿದೆ. ಅವತ್ತಿಂದ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ನಿಜವಾಗ್ಲೂ ನನಗೆ ಆ ಲಕ್ಷ್ಮಿ ಮುಖದ ಜೊತೆ ಆ ಮಿಂಚುಳ ಮಿಂಚ್ತಿದ್ದಿದ್ದೇ ನೆನಪು ಬರ್ತಿರುತ್ತೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನಗೆ ಒಂದು ಲೈಕ್ ಮಾಡಿ. ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಿ.